ನಿನ್ನ ದಾಸನಾದ ನನಗೆ ಕಾದಿದ್ದೇನೆ, ನಿನ್ನ ಅಪ್ಪಣೆ ಆಗಲಿ. ಹಲ್ಲೆಲೂಯಾ. ಸೊ ಈ ಮಾತನ್ನ ಪ್ರತಿ ದಿನವೂ ನಾವು ಆತನ ಸಮ್ಮುಖದಲ್ಲಿ ಹೇಳುವಂಥದ್ದು ಮತ್ತು ಆತನ ಸನ್ನಿಧಿಯನ್ನ ಕಾದುಕೊಳ್ಳುವಂಥದ್ದು, ಆತನ ಶಬ್ದವನ್ನ ನಾವು ಸ್ವೀಕರಿಸುವಂಥದ್ದಾಗಿದೆ. ಹೀಗೆ ಸಾಮುವೇಲನು ದೇವರ ಒಂದು ಪ್ರಭಾವದಿಂದ ತುಂಬಿಸಲ್ಪಟ್ಟು ಮುಂದೆ ದೇವರ ರಾಜ್ಯದ ಕೆಲಸವನ್ನು ಮಾಡಲಿಕ್ಕೆ ಆತನ ಉಪಯೋಗವಾದ, ಆತನ ಸೇವೆ, ಆತನ ಸಮಯಗಳು ಬಹಳ ಮಹಿಮೆಯಾಗಿ ದೇವರ ಸನ್ನಿಧಿಯಲ್ಲಿತ್ತು ಮತ್ತು ದೇವರು ಆತನನ್ನ ಉಪಯೋಗ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಆತನನ್ನ ಉಪಯೋಗ ಮಾಡಿದರು. ಉಪಯೋಗ ಮಾಡಲಿಕ್ಕೆ ಏನ್ ಕಾರಣ? ಆತನ ಶಬ್ದಕ್ಕೆ. ಇದು ಬಹಳ ಮುಖ್ಯವಾದ. ಯಾರೆಲ್ಲ ಆತನ ಶಬ್ದಕ್ಕೆ ಕಿವಿಗೊಡುತ್ತಾರೋ ಅವರು ಭಾಗ್ಯವಂತರು. ಈ ಹೊರಗಿನ ಲೋಕದ ಪಂಚೇಂದ್ರಿಯಗಳು, ಹೊರಗಿನ ಲೋಕದಲ್ಲಿ ಕೇಳಿಸಲ್ಪಡುವಂತ ಪಂಚೇಂದ್ರಿಯಗಳನ್ನ ಏನ್ ಮಾಡ್ಬೇಕಂದ್ರೆ, ಆ ಪಂಚೇಂದ್ರಿಯ ಬಾಗಿಲುಗಳನ್ನು ಏನ್ ಮಾಡ್ಬೇಕಂದ್ರೆ ಮುಚ್ಕೋಬೇಕು. ಯಾವ ಪಂಚೇಂದ್ರಿಯಗಳು? ಹೊರಗಿನ ಲೋಕದಲ್ಲಿ ನಾವು ಕೇಳಿಸಲ್ಪಡ್ತೀವಲ್ಲ, ಅವರು ಹೀಗಿದ್ದಾರೆ, ಇವರು ಹೀಗಿದ್ದಾರೆ, ಅವರು ಹೊರಗಿನ ಬರುವಂತ ಶಬ್ದ ಅಥವಾ ನಾವು ಮಾತಾಡುವಂತ ಶಬ್ದ, ಹೊರಗಿನ ಶಬ್ದಗಳನ್ನ, ಹೊರಗಿನ ಲೋಕದ ಶಬ್ದವನ್ನ ಏನ್ ಮಾಡ್ಬೇಕಂತೆ, ಅವುಗಳನ್ನ ಬಂಧಿಸಬೇಕು. ಹೊರಗಿನ ಶಬ್ದವನ್ನ ಎಂದಿನವರೆಗೂ ನಾವು ಪ್ರೀತಿಸ್ತೀವೋ, ಹೊರಗಿನ ಲೋಕ ಸಂಬಂಧವಾದ ಸ್ವರವನ್ನ ಎಂದಿನವರೆಗೂ ಕೇಳ್ತೀವೋ, ಅಂದಿನವರೆಗೂ ನಮ್ಮ ಜೀವನದಲ್ಲಿ ಅದಕ್ಕೆ ಮಹತ್ವವನ್ನು ಕೊಡ್ತದೆ. ದೇವರ ಶಬ್ದಕ್ಕೆ ಕಡಿಮೆ ಘನತೆಯನ್ನ ಸಲ್ಲಿಸ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನವು, ನಮ್ಮ ಪಂಚೇಂದ್ರಿಯಗಳು ಏನಾಗಿರ್ಬೇಕಂದ್ರೆ ಒಳಗೆ ಅಂದ್ರೆ ಯೇಸು ಕರ್ತನಲ್ಲಿ ಇರುವಂತ ಆತ್ಮಿಕವಾಗಿರುವಂತ ಗುಣಾರ್ಥಗಳಲ್ಲಿ, ಆ ವಚನಗಳಲ್ಲಿ ಒಳ್ಳೆಯ ಶಿಷ್ಯನ ಒಂದು ಸಂಭಾಷಣೆ ಮಹಿಮೆಯಾಗಿರುವಂಥದ್ದು, ಒಳಗೆ ಯೇಸು ಕರ್ತನಲ್ಲಿ ಕಲಿಯುವಂಥದ್ದು, ಒಳಗೆ ಯೇಸು ಕರ್ತನಲ್ಲಿ ಇರುವಂತ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳುವಂಥದ್ದಾಗಿದೆ. ಕೈಗಳು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ.